ಬ್ರಿಟಿಷ್ ಮ್ಯೂಸಿಯಂ ಏನು ತೋರಿಸಿದ್ನಲ್ಲ, ಇದು ವರ್ಲ್ಡಲ್ಲೇ ಓಲ್ಡೆಸ್ಟ್ ಆ್ಯಂಡ್ ಫೇಮಸ್ ರೆಡ್ ಫೋರ್ಟ್ ಥರ ಐತಲ್ವ, ಇದು ರೆಡ್ ಕಲರ್. ನಮ್ಮ ದೇಶದಿಂದ ಕತ್ಕೊಂಡ್ಬಂದಿರೋಂಥ ಎಲ್ಲ ಒಂದು ಮೂರ್ತಿಗಳ್ನೂ ಕೂಡ ಡಿಸ್ಪ್ಲೇ ಮಾಡಿದ್ದಾರೆ. ಇದು ನಮ್ಮ ದೇಶದ 9 ಪ್ಲ್ಯಾನೆಟ್ಸ್ಗಳು ಇವೆಲ್ಲ ನೋಡಿ, 9. ಇದು ತಂದಿರೋದು ತಮಿಳ್ನಾಡಿಂದ ಎತ್ಕೊಂಡ್ಬಂದಿರೋದು. ಇದು ಇನ್ನೇನಲ್ಲೇ ಕ್ರಿಸ್ಮಸ್ ಸ್ಟಾರ್ಟು ನೆಕ್ಸ್ಟ್ ಮಂತಿಂದ. ಎಲ್ಲ ಒಂದೊಂದು ಮರದಲ್ಲೂ ಎಷ್ಟು ಎಲೆ ಉದುರಿದಾವೆ ನೋಡಿ. ನಾನು ಇವಾಗ ತೋರಿಸೋವಂಥ ಒಂದು ವಸ್ತು ನೀವು ಇಂಡಿಯಾದಲ್ಲಿ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಪ್ಪ ಅಂತಂದರೆ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ತುಂಬ ದಿನ ಆಯಿತು ವಿಡಿಯೋನೇ ಮಾಡಿಲ್ಲ. ಯಾಕಪ್ಪ ಅಂದರೆ ಸ್ವಲ್ಪ ಬ್ಯುಸಿ ಇದ್ದೆ. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಏನಂತ ಹೇಳ್ತೀನಿ. ಸೊ ಇವತ್ತು ನಾನು ರೆಡಿಯಾಗಿ ಬ್ರಿಟಿಷ್ ಮ್ಯೂಸಿಯಂ ನೋಡೋಣ ಅಂತ ಬಂದಿದ್ದೀನಿ. ಆಲ್ರೆಡಿ ಒಂದು ವರ್ಷ ಆದ್ರೂ ಬ್ರಿಟಿಷ್ ಮ್ಯೂಸಿಯಂ ನೋಡೇ ಇಲ್ಲ. ಸೊ ನಮ್ಮ ದೇಶದಿಂದ ಏನೇನು ತೊಗೊಂಬಂದಿದ್ದಾರೆ ಏನು ಅಂತ ನೋಡೋಕೆ ಹೋಗ್ತಾ ಇದ್ದೀನಿ. ಬನ್ನಿ ಇವತ್ತು ಬ್ರಿಟಿಷ್ ಮ್ಯೂಸಿಯಂನ ಟೂರ್ ಮಾಡ್ಕೊಂಡು ಬರೋಣ. ಲೆಟ್ಸ್ ಗೋ. ಎಷ್ಟು ಚಳಿ ಇತ್ತು ಅಂತಂದರೆ ಕೈ ಹೊರಗಡೆ ತೆಗಿಯೋಕ್ಕಾಗ್ತಿಲ್ಲ, ಅಷ್ಟು ಚಳಿ. ಫುಲ್ಲು ಫ್ರೀಸ್ ಅಂದ್ಕೊಳ್ಳಿ, ಶಿವರಿಂಗ್ ಆಗ್ತೈತೆ. ಸೊ ನನಗೂ ಸ್ವಲ್ಪ ಹುಷಾರಿಲ್ಲ, ಸ್ವಲ್ಪ ವಾಯ್ಸ್ ಅಡ್ಜಸ್ಟ್ ಮಾಡ್ಕೊಳ್ರಿ. ಬನ್ನಿ ಇವಾಗ ಹೋಗಿ ಬ್ರಿಟಿಷ್ ಮ್ಯೂಸಿಯಂನ ನೋಡಿಕೊಂಡು ಬರೋಣ. ಲೆಟ್ಸ್ ಗೋ. ಅವ್ರವ್ರ ದೇಶದ್ದು ಒಂದೊಂದು ಆರ್ಕಿಟೆಕ್ಚರ್ ಇರುತ್ತಲ್ವ. ಸೊ ಈ ಬಿಲ್ಡಿಂಗ್ ನೋಡಿ ಹೆಂಗಿದೆ ಅಂತ. ಸೇಮ್ ಅವಾಗ ಬ್ರಿಟಿಷರು ಕಟ್ಟಿರೋವಂಥ ಒಂದು ಬಿಲ್ಡಿಂಗು. ನಮ್ಮದು ರೆಡ್ ಫೋರ್ಟ್ ಥರ ಐತಲ್ವ, ಇದು ರೆಡ್ ಕಲರ್. ಅದೇ ಪಕ್ಕದಲ್ಲಿ ಬಂದರೆ ಇವಾಗ ಕಟ್ಟಿರೋವಂಥ ಬಿಲ್ಡಿಂಗ್ ಇದು. ಬನ್ನಿ ನೋಡೋಕ್ಕೆ ಒಂಥರ ಚೆನ್ನಾಗೈತೆ. ಇದು ಓಲ್ಡ್ ಬಿಲ್ಡಿಂಗು, ಸಖತ್ತು ಕೋಲ್ಡ್ ಐತೆ ಅಂದ್ಕೊಳ್ರಿ. ಯಪ್ಪ ಇವಾಗಲೇ ಹಿಂಗೆ, ಇನ್ನು ಡಿಸೆಂಬರು ಜಾನ್ವರಿಲಿ ಹೆಂಗಿರುತ್ತೋ. ಇವೆಲ್ಲ ಮನೆಗಳು ನೋಡಿ, ಅವಾಗಿನ ಕಾಲದ್ದೆಲ್ಲ ಮನೆಗಳು ಹೆಂಗಿದಾವಂತ. ಎಲ್ಲ ಬರೋ ಬ್ರಿಕ್ಸ್ ಕಾಣ್ತಿದ್ದಾವೆ ಅಷ್ಟೇ, ಅದಕ್ಕೇನು ಪ್ಲಾಸ್ಟ್ರಿಂಗ್ ಏನೂ ಮಾಡಿಲ್ಲ. ಓ ಎಷ್ಟು ಜನ ಅವರೇ. ಈ ಒಂದು ಸ್ಟ್ರೀಟಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರೆ ಬರೋ ವಾಕ್ ಮಾಡ್ಕೊತ ಹೋದರೆ ಸಾಕು, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾವೆ ಅಂದರೆ ಮನೆಗಳು. ಈ ಒಂದು ಆರ್ಕಿಟೆಕ್ಚರ್ ಆಗಿರ್ಬೋದು ಅಥವಾ ಈ ಜನಗಳು ಥರ ಬ್ಯೂಟಿಫುಲ್ ಅಂದ್ಕೊಳ್ರಿ. ಬನ್ನಿ, ಆಗಲೇ ಸ್ಟೇಷನಿಂದ 13 ನಿಮಿಷ ವಾಕ್ ಹೋಗಬೇಕು. ಯಾರಾದರೂ UK ಬರ್ತೀರಾ ಅಂತಂದರೆ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಥವಾ ಗೂಗಲಲ್ಲಿ ಹೋಗಿ ಬ್ರಿಟಿಷ್ ಮ್ಯೂಸಿಯಂ ಅಂತ ಟೈಪ್ ಮಾಡಿದರೆ ಸಾಕು, ಆರಾಮಾಗಿ ನಿಮಗೆ ಮ್ಯಾಪ್ ತೋರಿಸುತ್ತೆ. ಈ ಬಿಸಿಲು ಬಂದುಬಿಟ್ರೆ ಮುಖಕ್ಕೆ ಎಲ್ಲ ಜಾಕೆಟ್ ಎಲ್ಲ ಬಿಚ್ಚಿ 5 ನಿಮಿಷ ನಿಂತ್ಕೊಂಡ್ಬಿಡೋಣ ಅನಿಸುತ್ತೆ. ಇನ್ನೇನಲ್ಲೇ ಕ್ರಿಸ್ಮಸ್ ಸ್ಟಾರ್ಟು ನೆಕ್ಸ್ಟ್ ಮಂತಿಂದ. ಸೊ ಎಲ್ಲ ಕಡೆಗೂ ಡೆಕೋರೇಷನ್ ಮಾಡ್ತಾಯಿದ್ದಾರೆ ನೋಡಿ. ಮನೆಗೂ ಕೂಡ ಡೆಕೋರೇಷನ್ನು, ಕ್ರಿಸ್ಮಸ್ ಟ್ರೀ ಇಟ್ಟಿದ್ದಾರೆ ಇಲ್ಲಿ. ಬನ್ನಿ, ಇಲ್ಲೇ ಬಂತು ಬ್ರಿಟಿಷ್ ಮ್ಯೂಸಿಯಮ್ಮು, ಹೋಗೋಣ. ಆಟಮ್ ಸೀಸನ್ ಆಗಿರೋದ್ರಿಂದ ಎಲೆಗಳು ನೋಡ್ರಿ ಹೆಂಗೆ ಉದುರಿದ್ದಾವೆ. ಎಲ್ಲ ಕ್ಲೀನ್ ಮಾಡ್ತಾವ್ರೆ. ಎಲ್ಲ ಒಂದೊಂದು ಮರದಲ್ಲೂ ಎಷ್ಟು ಎಲೆ ಉದುರಿದ್ದಾವೆ ನೋಡಿ. ಫುಲ್ಲು ರೋಡ್ ತುಂಬ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಬನ್ನಿ, ಇದೇನೆ ಬ್ರಿಟಿಷ್ ಮ್ಯೂಸಿಯಮ್ಮು. ಹೊರಗಡೆಯಿಂದ ನೋಡೋಕೆ ಈ ಥರ ಕಾಣಿಸುತ್ತೆ ನೋಡಿ. ಫುಲ್ ಸಕ್ಕ ದೊಡ್ಡದೈತೆ. ಇವಾಗ ಒಳಗಡೆ ಹೋಗಿ ನೋಡೋಣ. ನಮ್ಮ ದೇಶದಲ್ಲೆಲ್ಲ ಹೆಂಗೆ ಈ ಉಡುಪಿ ಮತ್ತು ಹಂಪಿ ಆ ಥರ ಫೇಮಸ್ ಪ್ಲೇಸ್ಗಳಿಗೆಲ್ಲ ಟೂರ್ ಕರ್ಕೊಂಡು ಹೋಗಿದ್ರು ಗೊತ್ತಾ, ನಮ್ಮ ಸ್ಕೂಲಿಂದ ಎಲ್ಲ. ಸೊ ಅದೇ ರೀತಿ ಇಲ್ಲೂ ಸ್ಕೂಲ್ ಮಕ್ಕಳನ್ನೆಲ್ಲ ಕರ್ಕೊಂಬಂದಿದ್ದಾರೆ ನೋಡಿ. ಇಲ್ಲಿ ಕೂತಿದ್ದಾರೆ ನೋಡಿ, ಲೈನಿಗೆ ಕುಂದಿರ್ಸಿದ್ದಾರೆ ಎಲ್ಲರೂ ಒಳಗೆ ಕರ್ಕೊಂಡು ಹೋಗೋಕ್ಕೆ. ಇದೇನೆ ಬ್ರಿಟಿಷ್ ಮ್ಯೂಸಿಯಂ ಎಂಟ್ರೆನ್ಸು ನೋಡಿ, ಎಷ್ಟು ದೊಡ್ಡದೈತೆ, ಸಖತ್ತಾಗೈತೆ. ಇದೆ ನೋಡಿ ಬ್ರಿಟಿಷ್ ಮ್ಯೂಸಿಯಮ್ಗೆ ಮೇನ್ ಎಂಟ್ರೆನ್ಸು. ಬನ್ನಿ ಒಳಗಡೆ ಹೋಗೋಣ. ಫಸ್ಟು ಎಂಟ್ರೆನ್ಸ್ಗೆ ಈ ಥರ ಇದೆ. ಬಂದ ತಕ್ಷಣ ನಮ್ಮದು ದೇವರಿನ ನಾವೆಲ್ಲ ಮೂರ್ತಿಗಳು ನೋಡಿ. ಇದು ನಮ್ಮ ದೇಶದ 9 ಪ್ಲ್ಯಾನೆಟ್ಸ್ಗಳು ಇವೆಲ್ಲ ನೋಡಿ. 9 ಪ್ಲ್ಯಾನೆಟ್ಸ್ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಯಾವ್ಯಾವ ಏನು ಅಂತ ಇಲ್ಲಿ ಡಿಸ್ಪ್ಲೇ ಕೂಡ ಮಾಡಿದ್ದಾರೆ ನೋಡಿ. ದ 9 ಪ್ಲ್ಯಾನೆಟ್ಸ್, ಒರಿಸ್ಸಾ, ಇಂಡಿಯಾ, 13th ಸೆಂಚುರಿದು ಎಲ್ಲ ಎತ್ಕೊಂಡ್ಬಂದಿರೋದು ಇವರೆಲ್ಲ ನೋಡಿ. ಒಂದೊಂದು ಡಿಸ್ಪ್ಲೇ ಹಾಕಿದ್ದಾರೆ ಯಾವ್ಯಾವ ಏನೇನು ಅಂತ. ಫಸ್ಟ್ನೇದು ಸೂರ್ಯ, ಸೋಮ, ಆ ಥರ ಎಲ್ಲನೂ. ಎಂಟ್ರಿ ಆದ ತಕ್ಷಣ ನಮ್ಮ ದೇಶದಿಂದ ಕತ್ಕೊಂಡ್ಬಂದಿರೋಂಥ ಎಲ್ಲ ಒಂದು ಮೂರ್ತಿಗಳ್ನೂ ಕೂಡ ಡಿಸ್ಪ್ಲೇ ಮಾಡಿದ್ದಾರೆ. ಬನ್ನಿ ಹಂಗೆ ಹೋಗ್ತಾ ಏನೇನು ಇದ್ದಾವೆ ಏನು ಅಂತ ತೋರಿಸ್ತೀನಿ. ಲೆಟ್ಸ್ ಗೋ. ನೋಡಿ ಎಷ್ಟು ಸೈಲೆಂಟಾಗೈತೆ ಅಂದರೆ. ಇಲ್ಲಿ ಚೈನಾ ಆ್ಯಂಡ್ ಸೌತ್ ಏಷ್ಯಾ ಅಂತ ಹಾಕಿದ್ದಾರೆ. ಬನ್ನಿ ನಾವು ಸೌತ್ ಏಷ್ಯಾ ಕಡೆ ಹೋಗೋಣ.
ಚೈನಾ ಆ್ಯಂಡ್ ಸೌತ್ ಏಷ್ಯಾ ಅಂತ ಬೋರ್ಡ್ ಹಾಕಿದ್ದಾರೆ. ಏನೇನಿದೆ ಅಂತ ಫಸ್ಟಿಂದ ನೋಡ್ಕೊತ ಹೋಗೋಣ ಬನ್ನಿ. ಇದೇನಿದು? ದ ಸರ್ ಜೋಸೆಫ್ ಗ್ಯಾಲರಿ ಆಫ್ ಚೈನಾ ಆ್ಯಂಡ್ ಸೌತ್ ಏಷ್ಯಾ ಓಪನ್ ಬೈ ಹರ್ ಮೆಜೆಸ್ಟಿ ದ ಕ್ವೀನ್ 8th ನವಂಬರ್. ಬನ್ನಿ, ಅಲ್ಲೇನೇನೋ ಹಾಕಿದ್ದಾರೆ, ನೋಡ್ಕೊತ ಹೋಗೋಣ. ಈ ಕಡೆ ಚೈನಾದು, ಈ ಕಡೆ ಬಂದರೆ ಸೌತ್ ಏಷ್ಯಾದ್ದು. ಬನ್ನಿ ನಾವು ಫಸ್ಟು ಈ ಕಡೆ ಸೌತ್ ಏಷ್ಯಾ ಕಡೆ ಹೋಗಿ ನೋಡ್ಕೊಂಬರೋಣ ಏನೇನಿದೆ ಅಂತ. ಸೌತ್ ಏಷ್ಯಾ ಅಂತ ಅಂದರೆ ಇನ್ಕ್ಲೂಡಿಂಗ್ ದ ಕಂಟ್ರೀಸ್ ಇಂಡಿಯಾ, ಪಾಕಿಸ್ತಾನ್, ಬಾಂಗ್ಲಾದೇಶ್, ಭೂತಾನ್. ಇಲ್ಲೇನೇನು ಹಾಕಿದಾರೋ ಕಂಟ್ರೀಸ್ ಎಲ್ಲ ಕಂಟ್ರೀಸನ್ನು ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದಾರಂತೆ. ಬನ್ನಿ ನೋಡ್ಕೊಂಬರೋಣ. ಎಂಟ್ರೆನ್ಸಿಗೆ ಬಂದ ತಕ್ಷಣ ನಮ್ಮ ಶಿವ ನಟರಾಜನ ಹಾಕಿಬಿಟ್ಟಿದ್ದಾರೆ ನೋಡಿ ಇಲ್ಲಿ. ಇದು ತಂದಿರೋದು ತಮಿಳ್ನಾಡಿಂದ ಎತ್ಕೊಂಡ್ಬಂದಿರೋದು, ಇದು ನಮ್ಮ ಇಂಡಿಯಾದಲ್ಲಿರೋ ತಮಿಳ್ನಾಡಿನಿಂದ. ಸೊ ಫಸ್ಟಿಗೆ ಎಂಟ್ರೆನ್ಸಿಗೆ ಶಿವ ನಟರಾಜನ ಹಾಕಿ ಬೇರೆ ಎಲ್ಲ ಆಬ್ಜೆಕ್ಟಿವ್ಸ್ ಕೂಡ ಹಿಂದ್ಗಡೆ ಇಟ್ಟಿದ್ದಾರೆ. ಬನ್ನಿ ಒಂದೊಂದೇ ನೋಡ್ಕೊತ ಬರೋಣ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಒಬ್ಬ ಮಹಾನ್ ವ್ಯಕ್ತಿದು ಒಂದು ಫೋಟೋ ಡಿಸ್ಪ್ಲೇ ಮಾಡಿದ್ದಾರೆ ನೋಡಿ, ಮಹಾತ್ಮ ಗಾಂಧಿದು. ಇದು ನೋಡಿ ಕಾಳಿ, ಮಹಾಕಾಳಿ, ದ ಗಾಡೆಸ್ ಕಾಳಿನೂ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಏನು ರುದ್ರಾವತಾರ ಕಾಣ್ತೈತೆ ನೋಡಿ. ನಾನು ಇವಾಗ ತೋರಿಸೋವಂಥ ಒಂದು ವಸ್ತು ನೀವು ಇಂಡಿಯಾದಲ್ಲಿ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಪ್ಪ ಅಂತಂದರೆ ಬ್ರಿಟಿಷರು ಆವಾಗಲೇ ಎಲ್ಲ ಎತ್ಕೊಂಬಂದು ಇಲ್ಲಿ ಇಟ್ಬಿಟ್ಟಿದ್ದಾರೆ. ನಮ್ಮ ಟಿಪ್ಪು ಸುಲ್ತಾನ್ದು ಖಡ್ಗ ಮತ್ತು ಅವ್ರದ್ದು ಬಂಗಾರದ ಉಂಗುರ ಎಲ್ಲ ಎತ್ಕೊಂಬಂದು ಇಲ್ಲಿ ಇಟ್ಬಿಟ್ಟಿದ್ದಾರೆ ನೋಡಿ. ಇಲ್ಲೇನು ಬುದ್ಧ ಸ್ಟ್ಯಾಚು ನೋಡ್ತಿದ್ದೀರಲ್ಲ, ಇದು ಗುಪ್ತ ಅವರು ಆಳ್ವಿಕೆ ಮಾಡ್ತಿದ್ದಂಥ ಒಂದು ಕಾಲದಲ್ಲಿ ಎತ್ಕೊಂಬಂದಿರೋವಂಥ ವಿಗ್ರಹ. ಎಷ್ಟು ಚೆನ್ನಾಗಿರೋವಂಥ ವಿಗ್ರಹಗಳನ್ನ ಎತ್ಕೊಂಬಂದು ಇಲ್ಲಿ ಇಟ್ಟಿದ್ದಾರೆ ನೋಡಿ. ಅಪ್ಪ, ಇದು ಹರಿಹರ ವಿಗ್ರಹ ಎಷ್ಟು ದೊಡ್ಡದೈತೆ ನೋಡ್ರಿ. ಇದನ್ನೆಲ್ಲ ಎತ್ಕೊಂಬಂದು ಹೆಂಗಿಟ್ಟಿದ್ದಾರಲ್ಲ ಇಲ್ಲಿ, ಎಷ್ಟೊಂದು ವಿಗ್ರಹಗಳಿದ್ದಾವೆ. ನೋಡೋಕ್ಕೇ ಒಂಥರ ಬೇಜಾರು ಅನಿಸುತ್ತೆ. ಇಲ್ಲಿ ಏನು 3 ವಿಗ್ರಹಗಳು ನೋಡ್ತಿದ್ದೀರಲ್ಲ, ಈ 3 ವಿಗ್ರಹಗಳು ನಮ್ಮ ಹೊಯ್ಸಳ ಡೈನಸ್ಟಿಯಿಂದ ತಂದಿರುವಂಥ ವಿಗ್ರಹ. ಅಂದರೆ ನಮ್ಮ ಕರ್ನಾಟಕದಲ್ಲಿರುವಂತಹ ಬೇಲೂರು, ಹಳೇಬೀಡು, ಸೋಮನಾಥಪುರ ಅಲ್ಲಿಂದ ಎತ್ಕೊಂಡ್ಬಂದಿರೋವಂಥ 3 ವಿಗ್ರಹಗಳು. ಮತ್ತು ನಮ್ಮ ದೇಶದಿಂದ ಒಂದು ಪೀಸು ಬಿಟ್ಟಿಲ್ಲ ನೋಡಿ ಇವರು. ಇಲ್ಲಿ ಏನು ಕಾಣಿಸ್ತಿದೆ, ಸೋಮನಾಥಪುರ ಕೇಶವ ಟೆಂಪಲಲ್ಲಿರೋ ಇಲ್ಲಿ ಕೆಳಗಡೆ ಒಂದು ಚಿಕ್ಕ ಆನೆ ಪೀಸನ್ನು ಕೂಡ ಬಿಟ್ಟಿಲ್ಲ ಅವರು, ಅದನ್ನು ಕೂಡ ಎತ್ಕೊಂಡ್ಬಂದಿದ್ದಾರೆ. ಲಂಡನಲ್ಲಿರುವಂತಹ ಮೋಸ್ಟ್ ಓಲ್ಡೆಸ್ಟ್ ಆ್ಯಂಡ್ ಫೇಮಸ್ ಬ್ರಿಟಿಷ್ ಮ್ಯೂಸಿಯಮಲ್ಲಿ ನಮ್ಮ ಬಸವಣ್ಣನವರು ಹೇಳಿರುವಂಥ ಒಂದು ಬನ್ನಿ ತೋರಿಸ್ತೀನಿ ನೋಡಿ. ನಮ್ಮ ಕನ್ನಡದಲ್ಲಿ ಹಾಕಿರುವಂಥ ಒಂದು ಬೋರ್ಡು, ದಯವಿಲ್ಲದೆ ಧರ್ಮ ಯಾವುದಯ್ಯ, ದಯವೇ ಧರ್ಮದ ಮೂಲವಯ್ಯ ನೋಡಿ. ಕನ್ನಡದಲ್ಲಿ ನೋಡೋಕ್ಕೇ ಒಂಥರ ಖುಷಿಯಾಗುತ್ತೆ ಅಂದ್ಕೊಳ್ಳಿ. ನಮ್ಮ ಇಂಡಿಯಾದಲ್ಲೇ ದ ಫೇಮಸ್ ಕಪಲ್ ಶಿವ ಆ್ಯಂಡ್ ಪಾರ್ವತಿದು ಕೂಡ ಮೂರ್ತಿ ಇಲ್ಲಿಟ್ಟಿದ್ದಾರೆ ನೋಡಿ. ಇದನ್ನು ಕೂಡ ಒಡಿಶಾಯಿಂದ ತೊಗೊಂಬಂದಿರೋವಂಥ ಒಂದು ವಿಗ್ರಹ ನೋಡಿ, ಎಷ್ಟು ಚೆನ್ನಾಗಿದೆ. ಇವಾಗ ನಿಮಗೆ ಸೌತ್ ಏಷ್ಯಾದೆಲ್ಲನೂ ತೋರಿಸಿದೆ. ಇವಾಗ ಚೈನಾದಿಂದ ಏನನ್ನು ತೊಗೊಂಬಂದಿದ್ದಾರೆ ಅಂತ ನೋಡೋಣ ಬನ್ನಿ. ಇದು ಬೀಜಿಂಗ್, ಚೈನಾಯಿಂದ ತೊಗೊಂಬಂದಿರೋವಂಥ ಒಂದು ವಸ್ತು. ಹಂಗೆ ತೋರಿಸ್ತಾ ಹೋಗ್ತೀನಿ. ಇದ್ರ ಬಗ್ಗೆ ಹಿಸ್ಟ್ರಿ ನನಗೆ ಅಷ್ಟು ಗೊತ್ತಿಲ್ಲ. ನಮ್ಮ ಸೌತ್ ಏಷ್ಯಾದಾದರೆ ಏನೇನಂತ ಹೇಳ್ಬೋದು. ಇಲ್ಲಿಂದ ಏನೇನು ತೊಗೊಂಬಂದಿದ್ದಾರೆ ಅಂತ ನೋಡ್ಕೊಂಡು ಹೋಗೋಣ ಬನ್ನಿ. ಚೀನಾದ ಖೋಂಗ್ ಇದ್ದಂಗೆ ಅವರೇ, ಅವ್ರ ಅಪ್ಪ ಇರ್ಬೋದು ಇವರು. ಬನ್ನಿ ಹಾಗೆ ನೋಡ್ಕೊಂತ ಹೋಗೋಣ ಏನೇನಿದೆ ಅಂತ. ಏನು ಶಿಪ್ ಇಟ್ಬಿಟ್ಟವ್ರೆ. ತಕ್ಕಡಿ ಇಟ್ಟಿದ್ದಾರೆ ನೋಡಿ. ತಕ್ಕಡಿ, ಆಮೇಲೆ ಕ್ಲಾಕು, ದೊಡ್ಡ ಶಿಪ್ ಬೇರೆ ಇಟ್ಬಿಟ್ಟಿದ್ದಾರೆ. ಅವ್ರ ಟ್ರೆಡಿಷನ್ ಡ್ರೆಸ್ಸು.
ಯಾವುದೋ ಟೆಂಪಲ್ ಇರ್ಬೋದು ಇವ್ರದ್ದು ಅಲ್ಲ. ದ ಮಿಂಗ್ ಹೋಮ್, ಕ್ಲೇ ಆ್ಯಂಡ್ ಸ್ಟೋನ್. ಸಖತ್ತಾಗೈತೆ ಇದು. ನಮ್ಮ ಸೌತ್ ಏಷ್ಯಾ ಕಡೆ ಹಿಂಗೆ ಬರೀ ಇಂಡಿಯನ್ಸೇ ಕಾಣ್ತಾರೋ, ಈ ಕಡೆಗೆ ಬಂದರೆ ಬರೀ ಇವರೇ ಚೀನಾದವರೇ ಕಾಣ್ತಾರೆ ನೋಡ್ರಿ ಎಲ್ಲರೂ ಎಲ್ಲೋದ್ರೂ. ದ ಗಾಡ್ ಆಫ್ ವಾರ್, ಯಾವುದೋ ಪ್ಲೇಸ್ ಸಖತ್ತಾಗೈತೆ. ಇವರು ಎಲ್ಲ ನೋಡ್ತಾ ಇರ್ತಾರೆ ನಮ್ಮ ದೇಶದಿಂದ ಏನೇನು ನಿಂತ್ಕೊಂಡ್ಬಂದವ್ರೆ ಅಂತ. ಬರೀ ಈ ಥರ ತಟ್ಟೆ, ವಾಸು ಮತ್ತು ಬರೀ ಈ ಥರ ಡೆಕೋರೇಟಿವ್ ಐಟಮ್ಸ್ಗಳ್ನ ಎತ್ಕೊಂಡ್ಬಂದಿದ್ದಾರಲ್ಲಪ್ಪ ಅವರು. ಬನ್ನಿ ಇವಾಗ ಸೌತ್ ಏಷ್ಯಾ ಮತ್ತು ಚೈನಾದ ಕಡೆ ನೋಡ್ಕೊಂಬಂದಿದ್ದಾಯಿತು. ಇವಾಗ ನೆಕ್ಸ್ಟು ಏನಿದೆ ಅಂತ ನೋಡ್ಕೊಂಡು ಹೋಗೋಣ. ಬನ್ನಿ ಆ ಸೈಡ್ ಹೋಗೋಣ ಇವಾಗ. ಆ ಸೈಡ್ ಏನಿದೆ ಗೊತ್ತಾ, ದ ಲಿವಿಂಗ್ ಆ್ಯಂಡ್ ಡೈಯಿಂಗ್ ಅಂತ ಇದೆ. ನೋಡ್ಕೊಂಬರೋಣ ಬನ್ನಿ ಏನೇನಿದೆ ಅಂತ. ಇವೆಲ್ಲ ಟ್ಯಾಬ್ಲೆಟ್ಸ್ಗಳೇ, ಇವೆಲ್ಲ ಟ್ಯಾಬ್ಲೆಟ್ಸ್ಗಳನ್ನೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ ನೋಡಿ ಇಲ್ಲಿ. ಆವಾಗಿನ ಕಾಲದಲ್ಲಿ ಬ್ರಿಟಿಷ್ ಅವ್ರಿಗೆ ಹೆಲ್ಪ್ ಮಾಡಿ, ಅವರು ಸೀಕ್ನೆಸ್ ಆದಾಗ, ಅವ್ರು ಹುಷಾರಿಲ್ದಾಗೆಲ್ಲ ಹೆಲ್ಪ್ ಮಾಡಿರೋಂಥ ಟ್ಯಾಬ್ಲೆಟ್ಸ್ಗಳನ್ನೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ ಇಲ್ಲಿ. ಹಲ್ಲು, ಸ್ಪೆಕ್ಸು, ಯಪ್ಪ ಇಷ್ಟೊಂದು ಟ್ಯಾಬ್ಲೆಟ್ಸ್ಗಳು ಇಟ್ಟಿದ್ದಾರಲ್ಲ ಗುರು ಇವರು. ಯಾವ್ದಾದ್ರೆ ಡೋಲೋ 650 ಇದ್ದಂಗೆ ಐತೆ. ಎಷ್ಟು ಟ್ಯಾಬ್ಲೆಟ್ಸ್ ಇದೆ ನೋಡಿ. ಈ ಒಂದು ಫುಲ್ ಸೆಕ್ಷನ್ ಇದೆ ಟ್ಯಾಬ್ಲೆಟ್ಸ್ದೆ. ಯಪ್ಪ, ನಮಗೆ ನಮ್ಮ ದೇಶದ ಬಿಟ್ಟರೆ ಬೇರೆ ಯಾವ ದೇಶದ್ದು ಕೂಡ ಅಷ್ಟು ಅರ್ಥ ಆಗಲ್ಲ. ಸುಮ್ಮನೆ ನೋಡ್ಕೊಳ್ತಾ ಹೋಗ್ಬೇಕು ಅಷ್ಟೇ. ಬನ್ನಿ ಇವಾಗ ನೆಕ್ಸ್ಟ್ ಹೋಗೋಣ ಈ ಕಡೆ ಏನಿದೆ ಅಂತ. ಇಲ್ಲೇನೋ ಸಖತ್ತಾಗಿ ಕಾಣ್ತೈತೆ. ಓ ವಾವ್, ಏನು ಗುರು ಇದು ಹಿಂಗೈತೆ, ಕ್ರೇಜಿ. ಬನ್ನಿ ಏನೇನಿದೆ ಅಂತ ನೋಡೋಣ. ಐ ಥಿಂಕ್ ಇಲ್ಲೆಲ್ಲ ಶಾಪಿಂಗ್ ಅನ್ಕೊತೀನಿ, ಎಲ್ಲ ಪರ್ಚೇಸ್ ಮಾಡ್ಬೋದು. ಆ ಕಡೆ ಏನೋ ಫುಡ್ ಕೋರ್ಟ್ ಇದ್ದಂಗೆ ಐತೆ. ಬನ್ನಿ ನೋಡೋಣ ಏನೇನಿದೆ ಅಂತ. ಇದೆಲ್ಲ ಶಾಪಿಂಗ್ ಏನೋ ಅಂತ ಇಟ್ಟಿರೋದು. ಲಂಡನ್ ಬಸ್ಸು ಏನೋ ಇಟ್ಟವ್ರೆ. ಇದು ನೋಡಿ ಪಝಲ್ ಜೋನ್ಸ್ ಗೇಮ್ ಆಡೋದೆಲ್ಲ. ಹಾಗೆ ಗೊಂಬೆಗಳು ಚೆನ್ನಾಗಿದ್ದಾವೆಲ್ಲ. ಬಾಟಲ್ಸು, ಸ್ಟಿಕ್ಕರ್ಸು, ಮ್ಯಾಗ್ನೆಟ್ಟು. ಇಲ್ಲೇನಂತ ತೊಗೊಳ್ಳೋ ಅಂಥ ವಸ್ತುಗಳೇನಿಲ್ಲ. ಈ ಕಡೆ ಹೋಗೋಣ ಬನ್ನಿ. ಇಲ್ಲಿ ನಮ್ಮ ಬಸವಣ್ಣ ಕಾಣಿಸ್ತಿದೆ ನೋಡಿ, ಇಲ್ಲಿ ಕಾಣಿಸ್ತೈತಲ್ಲ. ನಮ್ಮ ಬಸವಣ್ಣ ನೋಡಲಿಲ್ಲ ಅಂತ ಅಂದರೆ ಹೆಂಗೆ. ಲೆಟ್ಸ್ ಗೋ. ನಮ್ಮ ಇಂಡಿಯಿಂದ ತಂದಿರುವಂಥ ಒಂದು ಬಸವಣ್ಣನ ವಿಗ್ರಹ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಪಳ 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 ಅಂತ ಹೊಡಿತೈತೆ. ಆಂಟಿಗಳು ಫೋಟೋ ತಕ್ಕಂಥವ್ರೆ. ಅವ್ರಿಗೆ ಏನಂತಾನೆ ಗೊತ್ತಾಯ್ತಿಲ್ಲ ಪಾಪ. ಅದು ನೋಡಿ ಎಷ್ಟು ಪಳ ಪಳ ಹೊಳಿತೈತೆ. ಬಸವಣ್ಣನ ಒಂದು ವಿಗ್ರಹ. ಈ ಕಡೆ ಏನೈತೆ, ಈ ಕಡೆ ಏನೋ ಬೇರೆ. ಓ, ಇಲ್ಲೇನು ನೋಡ್ತಿದ್ರಲ್ಲ, ಇದನ್ನು ಕೂಡ ನಮ್ಮ ಇಂಡಿಯಿಂದ ತಂದಿರೋವಂಥದ್ದು. 8 ದಿಕ್ಪಾಲಾಸು. ಅದ್ರ ಜೊತೆ ನಮ್ಮ ಗಣೇಶನೂ ಕೂಡ. ಎಷ್ಟು ಚೆನ್ನಾಗೈತೆ ನೋಡಿ, ಕ್ಯೂಟಾಗಿ ಗಣೇಶ ಹೊಟ್ಟೆ ಬಿಡ್ಕೊಂಡು. ವಾವ್, ಸಖತ್ತು ದೊಡ್ಡದೈತಪ್ಪ ಇದು ಬ್ರಿಟಿಷ್ ಮ್ಯೂಸಿಯಮ್ಮು. ಯಪ್ಪ ನೋಡಿ ಹೆಂಗೈತೆ ಮೇಲ್ಗಡೆಯಿಂದ. ವಾವ್, ಎಷ್ಟು ದೊಡ್ಡದಾಗಿರೋವಂಥ ಲೈಬ್ರರಿ, ರೀಡಿಂಗ್ ರೂಮ್ ಅಂತ ಹೇಳ್ಕರಿತಾರೆ. ಎಷ್ಟು ಬುಕ್ಸ್ ಇದೆ ನೋಡಿ. ಯಪ್ಪ ಸಖತ್ತಾಗೈತೆ. ಮೇಲ್ಗಡೆ ನೋಡಿ ಹೆಂಗೈತೆ. ವಾವ್, ಈ ಒಂದು ಬ್ರಿಟಿಷ್ ಮ್ಯೂಸಿಯಮ್ ಏನು ತೋರಿಸಿದ್ನಲ್ಲ, ಇದು ವರ್ಲ್ಡಲ್ಲೇ ಓಲ್ಡೆಸ್ಟ್ ಆ್ಯಂಡ್ ಫೇಮಸ್ ಬ್ರಿಟಿಷ್ ಮ್ಯೂಸಿಯಮ್ ಆಗಿರುತ್ತೆ. ಸೊ ಈ ಒಂದು ಮ್ಯೂಸಿಯಮ್ನ ಗ್ರೀಕ್ ಅವರು ಆರ್ಕಿಟೆಕ್ಚರಲ್ಲಿ ಕಟ್ಟಿರೋವಂಥ ಒಂದು ಮ್ಯೂಸಿಯಮ್ ಇದು. ಸಖತ್ತು ದೊಡ್ಡದೈತೆ ಅಂದ್ಕೊಳ್ಳಿ. ಎಷ್ಟು ದೊಡ್ಡದೈತೆ ಅಂತಂದರೆ ನೋಡಿ, ಎಷ್ಟು ದೊಡ್ಡದೈತೆ. ಇದಿಷ್ಟು ಬ್ರಿಟಿಷ್ ಮ್ಯೂಸಿಯಮ್ನ ಟೂರ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕು, ಶೇರು, ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.
ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವ